ಎಲ್ರಿಗೂ ನಮಸ್ಕಾರ. ರಂಗಿತರಂಗ ಜುಲೈ 3rd 2015 ರಿಲೀಸ್ ಆಗಿದ್ದು. ಸೊ ಈಗಾಗಲೇ ಎಚ್ ಕೆ ಪ್ರಕಾಶ್ ಅವ್ರ ಜೊತೆ ಹೇಗೆ ನಮ್ಮ ಸಂಬಂಧ ಬೆಳೀತು ಅನ್ನೋದನ್ನು ಹೇಳಿದ್ರು. ಎಲ್ಲರೂ ಹೇಳಿದಾಗೆ ಪ್ರಕಾಶ್ ಅವ್ರ ಸೆಟ್ಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ, ಹಿಂದೆಯಿಂದನೇ ಸಪೋರ್ಟ್ ಮಾಡ್ತಿದ್ರು ಯಾವಾಗ್ಲೂ. ಯಾವಾಗೋ ಒಂದ್ಸಲ ಖುಷಿಗೋಸ್ಕರ ಬಂದು ಹೋಗೋರು ಅಷ್ಟೇ. ಬಟ್ ಯಾವಾಗ ಬಂದ್ರೂ ಒಂದು ಸ್ಮೈಲ್ ಇರೋದು ಅವ್ರ ಮುಖದಲ್ಲಿ. ಸೊ ನಿರೂಪ್ ಹೇಳ್ದಾಗೇನೆ ರಿಲೀಸ್ ದಿವಸ ಕಪಾಲಿ ಥಿಯೇಟ್ರ್, ಮೇನ್ ಥಿಯೇಟ್ರ್, ನಮಗೆ ಜನ ಎಲ್ಲ ಆಚೆ ಬಂದವರೆಲ್ಲ ಆಲ್ಮೋಸ್ಟ್ ಅಂದರೆ ಇಂಡಸ್ಟ್ರಿ ರಿಲೇಟೆಡ್ ಜನಗಳೇನೆ. ಎಲ್ಲರೂ ಬಂದು ಇಲ್ಲ ಅವಾರ್ಡ್ ಬರ್ಬೋದು, ಒಂದಷ್ಟು ಕ್ರಿಟಿಕ್ಸ್ ಹೊಗಳ್ಬೋದು, ಬಟ್ ಪೋಸ್ಟರ್ ದುಡ್ಡು ವಾಪಸ್ ಬರಲ್ಲ ಅಂದರು. ನನಗೆ ಶಾಕ್ ಆಗೋಯ್ತು. ಬಿಕಾಸ್ ನಾನು US ಅಲ್ಲಿ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ವೈಫಿಗೆ ಪ್ರಾಮಿಸ್ ಮಾಡಿದ್ದೆ. ಅವ್ರು ಹೇಳಿದರು ನನಗೆ, ಸಿನಿಮಾ ಗೆದ್ದರೆ ನಾನು ಇಂಡಿಯಾಗೆ ಬರ್ತೀನಿ, ಸೋತ್ರೆ ನೀನು ವಾಪಸ್ ಬರಬೇಕು ಅಂತ. ನನ್ನ ತಲೆಯಲ್ಲಿ ಇವಾಗ ನಾನು ವಾಪಸ್ ಹೋಗ್ಬಿಟ್ಟು ಏನು ಕೆಲಸ ಮಾಡೋದಲ್ಲಿ, ಬಿಟ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ, ಕ್ವಿಟ್ ಮಾಡಿಬಿಟ್ಟಿದ್ದೀನಿ ಕಂಪ್ನಿನ, ಏನು ಮಾಡೋದು ಅಂತ ಅದೇ ತಲೆಯಲ್ಲಿ ನನಗೆ. ಬಿಕಾಸ್ ನನಗೆ ಆ ರಿಯಾಕ್ಷನ್ನಲ್ಲೇ ನನಗೆ ಸಿನಿಮಾ ಮುಗೀತು ಅಂತಲೇ ಅನ್ನಿಸ್ತು. ಮಧ್ಯದಲ್ಲಿ ಒಂದು ಜಾಗದಲ್ಲಿ ಕೂತಿದ್ದೀನಿ, ಯಾರೋ ಥಿಯೇಟ್ರ್ ಓನರ್ದು ಅಸಿಸ್ಟೆಂಟ್ ಯಾರೋ ಕರೆದುಬಿಟ್ಟು ಟ್ರಿಮ್ ಮಾಡಿ ಸಿನಿಮಾ ಓಡಲ್ಲ ಇಲ್ಲ ಅಂದರೆ ಅಂದರು. ನಾನು ಏನು ಟ್ರಿಮ್ ಮಾಡೋದು ಇಷ್ಟೆಲ್ಲ ಕೆಲಸ ಮಾಡಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೂತಿದ್ದೆ. ಅವಾಗ ನಮ್ಮ ತಂದೆ ಬಂದು ಹೇಳಿದ್ರು, ನೀವು ಇಷ್ಟು ದಿನ ತಲೆ ಕೆಡಿಸ್ಕೊಂಡೇನೋ ಎಡಿಟ್ ಮಾಡಿ ಇದೇ ಪರ್ಫೆಕ್ಟ್ ವರ್ಷನ್ ಅಂತ ಮಾಡಿದ್ದೀರಾ, ಇವಾಗ ನೀವು ಎಡಿಟ್ ಮಾಡಿದ್ರೂ ಇನ್ನೊಂದು 4-5 ದಿನ ಬೇಕು, ಅಷ್ಟರಲ್ಲಿ ಸಿನಿಮಾ ಕತೆ ಮುಗ್ದೋಗಿರುತ್ತೆ. ಸೊ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅಂದರು. ಆ್ಯಂಡ್ ಅವಾಗ ಪ್ರಕಾಶ್ ಅವ್ರಿಗೆ ಸುಮ್ಮನೆ ಸ್ಮೈಲ್ ಮಾಡೋರು ಹೊರಟ್ಬಿಟ್ರೆ, ಏನೂ ಹೇಳಿಲ್ಲ. ಸೊ ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ಬಿಟ್ಟು ರಿವ್ಯೂಸ್ ನೋಡ್ತೀನಿ. ರಿವ್ಯೂಸ್ ಆರ್ ಫೇವ್ರೇಬಲ್, ಬಟ್ ನನಗೆ ಅದ್ರಲ್ಲಿ ಬರೀ ನೆಗೆಟಿವೇ ಕಾಣ್ತದೆ. ಅವಾಗ ನಿರೂಪ್ ಹೇಳಿದೆ, ನನಗೆ ಸ್ಟ್ರೆಂತೇ ಇಲ್ಲ ಹೋಗೋಕ್ಕೆ, ನೀನು ಹೋಗು ಥಿಯೇಟ್ರ್ ವಿಸಿಟ್ ಮಾಡ್ಕೊಂತ. ನಿರೂಪ್ ಥಿಯೇಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಪೋಸ್ಟರ್ ಇರ್ತಾ ಇರಲಿಲ್ಲ. ಅವಾಗೆಲ್ಲ ಸ್ವಲ್ಪ ಮಲ್ಟಿಪ್ಲೆಕ್ಸಸ್ಸಲ್ಲಿ ಕನ್ನಡ ಪೋಸ್ಟರ್ಸ್ ಇರ್ತಾ ಇರಲಿಲ್ಲ, ಶೋಸ್ ಜಾಸ್ತಿ ಇರ್ತೀವಿ. ಇವತ್ತು ಪ್ರಾಬ್ಲಮ್ ಇದೆ, ಬಟ್ ಅವತ್ತು ಪೋಸ್ಟರ್ ಇರ್ತಾ ಇರಲಿಲ್ಲ ನಮ್ಮದು. ಸೊ ಅವ್ನು ಹೋಗೋದು, ಟ್ರೈಲರ್ ತೋರಿಸೋದು, ಲೈನಲ್ಲಿ ನಿಂತವ್ರಿಗೆ ನಮ್ಮ ಸಿನಿಮಾ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಬಂದಾಗ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋದು. ನಾನು ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು, ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಲ್ಲ ಏನು ಐಡಿಯಾ ಮಾಡೋದು ಇದಕ್ಕೆ ಅಂತ ಸೋಷಿಯಲ್ ಮೀಡಿಯಲ್ಲಿ ಅವಾಗ ಬಂದಿದ್ದ ಐಡಿಯಾಗಳು ಇವತ್ತಿಗೂ ಯೂಸ್ ಆಗ್ತಾ ಇರೋದೆಲ್ಲ. ಬುಕ್ ಮೈ ಶೋಲ್ಲಿ ಹೋಗೋದು, ಸ್ಕ್ರೀನ್ಶಾಟ್ ತೆಗೆಯೋದು, ಹೌಸ್ಫುಲ್ ಆಗಿರೋದನ್ನೆಲ್ಲ ಹಾಕೋದು, ರೆಡ್ ಇರೋದೆಲ್ಲ ಹಾಕೋದು. ಯಾರೋ ಕಳಿಸೋರು IMDb 9.7 ರೇಟಿಂಗ್ ಇತ್ತು ಅವತ್ತಿಗೆ. ನಾನು IMDb ಇಷ್ಟೊಂದು ರೇಟಿಂಗ್ ಬಂತ ಅಂತ ಹೇಳ್ಬಿಟ್ಟು ಅದನ್ನು ಪೋಸ್ಟ್ ಮಾಡಿದೆ. ಅವತ್ತಿಂದ ಐ ಥಿಂಕ್ ದ ಟ್ರೆಂಡ್ ಸ್ಟಾರ್ಟೆಡ್ ಫ್ರಮ್ ದೇರ್, IMDb ರೇಟಿಂಗ್ ಹಾಕುವಂಥದ್ದು. ಸೊ ಈ ಥರದ್ದೆಲ್ಲ ಮಾಡಿ ಸಂಡೇಗೆ ನನಗೆ ಪ್ರಕಾಶ್ ಅವ್ರು ಕಾಲ್ ಮಾಡಿದ್ರು. ಅವ್ರು ಅದುವರೆಗೂ ಸಿನಿಮಾನೇ ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಅವ್ರ ಸಿನಿಮಾ ಕಥೆನೂ ಕೇಳಿರಲಿಲ್ಲ. ನಾನು ಅವ್ರಿಗೆ ಸಿನಿಮಾದ ಓಪನಿಂಗ್ ಸೀನ್, ಪ್ರೆಗ್ನೆಂಟ್ ವುಮನ್ ಕಾರಲ್ಲಿ ಬರೋದು ಒಂದು ಸೀನ್ ಹೇಳಿದ್ದೆ. ಆಮೇಲೆ ಹಾಡುಗಳನ್ನ ಅವತ್ತು ಬರೆದಿದ್ದೆ, ಅದನ್ನೆಲ್ಲ ಹಾಡು ಕೇಳಿಸ್ದೆ. ಕೇಳ್ಬಿಟ್ಟು ಅವರು ಇದೆಲ್ಲ ಕೇಳಿದಾಗ ರಾಜ್ಕುಮಾರ್ ಅವರ ಟೈಮ್ದು ಹಾಡುಗಳನ್ನ ಕೇಳ್ದಂಗೆ ಆಗ್ತದೆ, ನನಗೆ ಸಿನಿಮಾ ಮಾಡೋಣ ಅಂದರು. ಅಷ್ಟು ಕೇಳಿ ಸಿನಿಮಾ ಮಾಡಿ, ಆ್ಯಂಡ್ ಸಿನಿಮಾ ರಿಲೀಸ್ ಆಗಿ 2 ದಿನ ಆದಮೇಲೆ ಅದನ್ನು ನೋಡಿ ನನಗೆ ಫೋನ್ ಮಾಡಿ, ಏನು ಸಿನಿಮಾ ಮಾಡಿದ್ದೀರನೋ ತುಂಬ ಖುಷಿ ಆಯ್ತು ನನಗೆ ಅಂತ ಸಂಡೇ ಹೇಳಿದ್ರು. ಬಿಕಾಸ್ ಅವಾಗ ಜಸ್ಟ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋಕ್ಕೆ ಶುರು ಆಯಿತು, ಜನ ನೋಡೋಕ್ಕೆ ಶುರು ಮಾಡಿದ್ರು. ಅವಾಗ ಅವರು ಒಂದು ನಿಮ್ಮದಿಯಾಗಿ ಸಿನಿಮಾನ ನೋಡ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸರ್, ಇಟ್ ವಾಸ್ ಅ ಗ್ರೇಟ್ ಅಸೋಸಿಯೇಷನ್. ಆ್ಯಂಡ್ ಐ ಥಿಂಕ್ ಆ ಒಂದು ಪಾಸಿಟಿವ್ ಎನರ್ಜಿಯಿಂದಾಗಿ ಇವತ್ತು ಬಂದಿಲ್ಲಿ ಕೂತಿದ್ದೀವಿ ನಾವು. ಹಾಗೆ ಅಫ್ಕೋರ್ಸ್ ನಿರೂಪ್, ರಾಧಿಕಾ ಆ್ಯಂಡ್ ಅವಂತಿಕಾ, ನಾವು ಥ್ರೂ ಔಟ್ ದ ಫಿಲ್ಮ್ ಅವ್ರ ಶೂಟ್ ಇತ್ತು, ಅವ್ರ ಸೀನ್ ಇತ್ತೋ ಇಲ್ವೋ, ಅವರು ಸೆಟ್ಟಲ್ಲಿರೋರು ಯಾವಾಗ ಯಾರನ್ನ ಕರಿತೀನಿ ಅವ್ರು ಬಂದು ಆ್ಯಕ್ಟ್ ಮಾಡಬೇಕು. ಆ್ಯಂಡ್ ಅವತ್ತಿಗೆ ನಮ್ಮ ಒಂದು ಸೋಲ್ ಏನಿದ್ದಿದೆ ಅಂದರೆ, ನಾವೇನು 10 ರೂಪಾಯಿ ಖರ್ಚು ಮಾಡಿದ್ರು ಅದು ಸ್ಕ್ರೀನ್ ಮೇಲೆ ಕಾಣಬೇಕು ಅಂತ. ಸೊ ಕ್ಯಾರವನ್ ಇರ್ತಾ ಇರಲಿಲ್ಲ, ಇನ್ನೊಂದು ಇರ್ತಾ ಇರಲಿಲ್ಲ, ಏನೇ ಇದ್ರೂ ಅದೆಲ್ಲ ಸಿನಿಮಾ, ಏನು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸೊ ಇವರು ರಾಧಿಕಾ ಹೇಳಿದ್ರು, ನಾನು ಡ್ರೈವರ್ ಆಗಿ ಇದ್ದೆ ಸಿನಿಮಾಗೆ ಅಂತ. ಬಟ್ ಲಿಟ್ರಲಿ ಐ ವಾಸ್ ಅ ಡ್ರೈವರ್. ಬಿಕಾಸ್ ಅಗೇನ್ ಟು ಸೇವ್ ಬಜೆಟ್ ನಾವೇನು ಮಾಡ್ತಾ ಇದ್ವಿ, ಶೂಟಿಂಗ್ಗೆ ನಮ್ಮ ಕಾರ್ಗಳನ್ನ ನಾವೇ ಡ್ರೈವ್ ಮಾಡಿಕೊಂಡು ಹೋಗೋದು. ಆ್ಯಂಡ್ ಶೂಟಿಂಗ್ ಕಂಟಿನ್ಯೂಸ್ ನಾವು 6 to 2 ಶೂಟ್ ಮಾಡೋದು, ಮುಗಿಸ್ಬಿಟ್ಟು ಲಾಸ್ಟ್ ಡೇ 6 o'clock ಪ್ಯಾಕಪ್ ಮಾಡಿದ್ರೆ ಹೋಟೆಲ್ ಬಿಲ್ ಎಕ್ಸ್ಟ್ರಾ ಮಾಡೋದು ಬೇಡ, ಇವತ್ತೇ ಹೊರಡೋಣ ಅಂತ ರಾತ್ರಿ ಹೊರಡೋದು. ಸೊ ಹಿಂಗೆ ಮಾಡಿಕೊಂಡು, ವಿಲಿಯಮ್ಗೂ ಗೊತ್ತಿದೆ, ಅದೇ ವಿಲಿಯಮ್ ಆಗಲೇ ಮಾತಾಡಿದ್ದು ಅದ್ರ ಬಗ್ಗೆ. ಸೊ ಡ್ರೈವ್ ಮಾಡ್ತಾ ಇರ್ತೀವಿ, ಡ್ರೈವ್ ಮಾಡಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ, ಸಡನ್ಲಿ ಶಿಪ್ಪಲ್ಲಿ ಹೋಗ್ತಾ ಇದ್ದೀನಿ, ಶಿಪ್ಪಿಂದ ಹತ್ಕೊಂಡು ಹಂಗೆ ಏರೋಪ್ಲೇನ್ ಹತ್ತಿದ್ದೀನಿ, ಕಣ್ಣಿಂಗ್ ತೆಗೆದ್ರೆ ರೋಡಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ. ಸೊ ಈ ಥರ ಎಲ್ಲ ಡ್ರೈವ್ ಮಾಡ್ತಾ ಇದ್ದು. ಒಂದ್ಸಲ ನಾನು ವಿಲಿಯಮ್ ಡ್ರೈವ್ ಮಾಡ್ತಾ ಇದ್ದೀವಿ, ಒಂದು ಡೆನಾನ ಸಾಂಗ್ಗೆ ಒಂದಷ್ಟು ಮಾಂಟೇಜಸ್ ಶೂಟ್ ಮಾಡ್ಬೇಕು ನಮಗೆ. ಸೊ ನಾವಿಬ್ರು ಹೋಗ್ತಾ ಇದ್ದೀವಿ, ಜೋರು ನಿದ್ದೆ ಬರ್ತಾ ಇದೆ ನನಗೆ. ವಿಲಿಯಮ್ ಡ್ರೈವ್ ಮಾಡೋಕ್ಕೆ ಹೇಳೋಣ ಅಂತ ನೋಡ್ತೀನಿ, ವಿಲಿಯಮ್ ಗೊರಕೆ ಹೊಡಿತಾ ಪಕ್ಕದಲ್ಲಿ. ಏನು ಮಾಡೋದು, ಸರಿ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀನಿ. ಸಡನ್ನಾಗಿ ಯಾರೋ ನನ್ನ ಮೇಲೆ ಬಿದ್ದಂಗಾಯ್ತು. ನೋಡಿದ್ರೆ ನಿದ್ದೆಯಿಂದ ಎದ್ರೆ ವಿಲಿಯಮ್ ನಿದ್ದೆಲಿ ನನ್ನ ಮೇಲೆ ಬಿದ್ದಿದ್ದಾರೆ. ಸೊ ಅದಾದಮೇಲೆ
ಇಬ್ರು ಇಳಿದು ಮುಖ ಎಲ್ಲ ತೊಳ್ಕೊಂಡು ವಿಲಿಯಂ ಮಾತಾಡಿಸಿ, ವಿಲಿಯಂ ನನಗೆ ಆಗೋದಿಲ್ಲ ಡ್ರೈವ್ ಮಾಡೋಕ್ಕೆ ಅಂದ್ಕೊಂಡು. ಸೊ ಈ ಥರ ಎಲ್ಲ ಸರ್ಕಸ್ ಮಾಡಿಕೊಂಡು ಮಾಡಿದ್ವಿ. ಸೊ ಅದರಲ್ಲಿ ನನಗೆ ಅಫ್ಕೋರ್ಸ್ ಮೈ ಆಕ್ಟರ್ಸ್ ನಿರೂಪ್, ರಾಧಿಕಾ, ಅವಂತಿಕಾ ಸಪೋರ್ಟ್ ವಾಸ್ ಇಮೆನ್ಸ್. ಎಲ್ಲೂ ತೊಂದರೆ ಕೊಟ್ಟಿಲ್ಲ. ಆ್ಯಂಡ್ ಪ್ರಿಪೇರ್ಡ್ ಆಗಿ ಬರೋರು, ಫಸ್ಟ್ ಟೈಮ್ ಆ್ಯಕ್ಟರ್ಸ್ ಆದ್ರೂ ಯಾವುದು ಆ್ಯಕ್ಟರ್ಸಿಂದ ರೀಟೇಕ್ ಅಂತ ಯಾವತ್ತೂ ಆಗ್ತಾ ಇರಲಿಲ್ಲ. ಈಗ ಟ್ರೇಲರಲ್ಲೂ ನೀವು ನೋಡಿದ್ರಿ, ಕೊನೆಯಲ್ಲಿ ನಿರೂಪ್, ಅವಂತಿಕಾ, ರಾಧಿಕಾದು ಪೋಸ್ಟರ್ ಬಂತು ಒಂದು. ಸೊ ಆ ಕಾಣಿಸೋ 3 ಸಿಂಹ ಅವ್ರು 3 ಜನ ಆದರೆ, ಕಾಣದೇ ಇರೋ 4ನೇ ಸಿಂಹ ಸಾಯಿ ಕುಮಾರ್ ಸರ್. ಅವರು ನಮಗೆ ಒಂದು ತುಂಬಾ ದೊಡ್ಡ ಚಾಲೆಂಜ್ ಏನಿದ್ದು ಅಂದ್ರೆ, ಸಾಯಿ ಕುಮಾರ್ ಸರ್ನ ಜಾಸ್ತಿ ಪ್ರಮೋಟ್ ಮಾಡೋಕ್ಕಾಗಲ್ಲ ನಾವು. ಬಟ್ ಅವರೊಬ್ಬರೇ ನಮ್ಮ ಸಿನಿಮಾದಲ್ಲಿ ಯಾರೊಂದು ಗೊತ್ತಿರೋದು, ನಾವು ಯಾರೊಂದು ಗೊತ್ತಿಲ್ಲ. ಬಟ್ ಆದ್ರೂ ನಾನು ಅವ್ರನ್ನ ತುಂಬಾ ನಾನು ಪ್ರಮೋಟ್ ಮಾಡೋಕೆ ಹೋದ್ರೆ ಜನಕ್ಕೆ ಎಲ್ಲಿ ಟ್ವಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆದಷ್ಟು ಪೋಸ್ಟರ್ಸ್ ಎಲ್ಲ ಅವಾಯ್ಡ್ ಮಾಡಿ ತುಂಬಾ ಸೆಟಲ್ ಆಗಿ ಟ್ರೈಲರ್ನು ಕಮ್ಮಿ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋದೆ. ಆ್ಯಂಡ್ ನನ್ನ ಲೈಫಲ್ಲಿ, ಬೇರೆಯವ್ರು ನೋಡಿರ್ಬೋದೇನೋ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಲನ್ ಎಂಟ್ರಿಗೆ ವಿಸಿಲ್ ಹೊಡೆದಿದ್ದು ನೋಡಿದ್ದು ರಂಗಿತ್ ರಂಗದಲ್ಲಿ. ಸೊ ಎಲ್ಲ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದ ನಾವು ಆ ಟೈಮಲ್ಲಿ. ಯೂಶ್ವಲಿ ಐದರ್ ಇಂಟರ್ವಲ್ ಪಾಯಿಂಟ್ಗೋ ಅಥವಾ ಸಿನಿಮಾ ಎಂಡಿಂಗ್ ಟೈಮ್ಗೆ ಹೋಗಿ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೊರಡ್ತಾ ಇದ್ದ. ಒಂದು ಐ ಥಿಂಕ್ ಶಿವಮೊಗ್ಗದಲ್ಲಿ ನಾನು ಇನ್ನೂ ಸ್ವಲ್ಪ ಬೇಗ ರೀಚ್ ಆಗ್ಬಿಟ್ಟೆ, ನಮಗೆ ಟೈಮಿಂಗ್ಸ್ ರಾಂಗ್ ಕೊಟ್ಟಿದ್ರು, ಬೇಗ ರೀಚ್ ಆದಾಗ ಅಲ್ಲಿ ಪ್ರೊಜೆಕ್ಷನ್ ಮಾಡೋರೊಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು, ಸರ್ ಏನು ಸಿನಿಮಾ ಮಾಡಿದ್ದೀರಾ ಸರ್, ಸೌಂಡ್ ಎಷ್ಟು ಚೆನ್ನಾಗಿದೆ ಸರ್, ನಾನು ಅಲ್ಲಿ ಕೂತ್ಕೊಂಡು ಹಾರರ್ ಸೀನ್ ಬಂದಾಗ ಜಾಸ್ತಿ ಮಾಡ್ತೀನಿ, ಬೇರೆ ಸೀನ್ ಬಂದಾಗ ಕಮ್ಮಿ ಮಾಡ್ತೀನಿ, ಆ್ಯಂಡ್ ಯಾರಾದರೂ ಸಾಂಗ್ ಟೈಮಲ್ಲಿ ಆಚೆ ಬರೋಕ್ಕೆ ನೋಡಿದ್ರೆ ಹೋಗಿ ವಾಪಸ್ ಕಳಿಸ್ತೀನಿ ಅಂತೆಲ್ಲ ಅಂದರು. ತುಂಬ ಖುಷಿ ಆಯ್ತು ಅಂತ ಒಬ್ಬರು ಸೀನಿಯರ್ ಪ್ರೊಜೆಕ್ಷನಿಸ್ಟ್ ಹತ್ರ ಹೇಳಿದ್ದು. ಸೊ ಸರ್ ಒಂದ್ಸಲ ಒಳಗಡೆ ಹೋಗಿ ನೋಡಿ ಸರ್ ಅಂದರು. ಹೋದೆ. ಆ ಟೈಮ್ ನಾನು ಹೋಗೋ ಟೈಮ್ ಕರೆಕ್ಟಾಗಿ ಸಾಯಿ ಕುಮಾರ್ ಸರ್ದು ಟ್ರಾನ್ಸ್ಫಾರ್ಮೇಷನ್ ಸೀನ್ ಅವರು ಚಕ್ ಅಂತ ಹಿಂಗೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಅದು ಸ್ಟಾರ್ಟ್ ಆದಾಗ ಜನ, ಅಫ್ಕೋರ್ಸ್ ನಾವು ಬರಿಬೇಕಾದ್ರೆ ಈಸ್ ಅ ವಿಲನ್, ಇವಾಗ ಹೀರೋಯಿನ್ನ ಕಿಡ್ನಾಪ್ ಮಾಡಿದ್ದಾರೆ, ಇದೆಲ್ಲ ಬರೆದಿದ್ದೀವಿ. ಬಟ್ ಅಲ್ಲಿ ರಿಯಾಕ್ಷನ್ ನೋಡ್ಬಿಟ್ಟು ನಂಗೆ ಶಾಕ್ ಆಗೋಯ್ತು. ಅಂದರೆ ವಿಸಿಲ್ ಹೊಡಿತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ಆ್ಯಂಡ್ ನನಗೆ ಗೂಸ್ ಬಂಪ್ ಬಂದ್ಬಿಡ್ತು. ಆ್ಯಂಡ್ ಥ್ರೂ ಔಟ್ ದಟ್ ಕ್ಲೈಮ್ಯಾಕ್ಸ್, ಇನ್ಫ್ಯಾಕ್ಟ್ ನಾವೆಲ್ಲ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬಿಟ್ಟು, ಐ ಹ್ಯಾವ್ ಅ ಪ್ರಾಬ್ಲಮ್, ನನಗೆ ಏನೇ ಸೀನ್ ತೆಗೆದ್ರು ನನಗೆ ಇಷ್ಟ ಆಗೋದಿಲ್ಲ, ಇನ್ನೂ ಚೆನ್ನಾಗಿ ತೆಗಿಬೇಕಿತ್ತು, ಇದು ಏನಿದು ಹಿಂಗೆ ಬಂದಿದೆ ಅಂತ. ಸೊ ನನ್ನ ಕ್ಲೈಮ್ಯಾಕ್ಸ್ ಯಾಕೆ ಇಷ್ಟ ಆಗ್ತಾ ಇರಲಿಲ್ಲ ಅಂದರೆ, ನಾವು ಆ್ಯಕ್ಚುಲಿ ನೈಟಲ್ಲಿ ಶೂಟ್ ಮಾಡಬೇಕಿತ್ತು. ಬಟ್ ಡ್ಯೂ ಟು ಸರ್ಟನ್ ಇಶ್ಯೂಸ್ ನನಗೆ ಆಗ್ತಾ ಇಲ್ಲ. ಸೊ ಡೇನಲ್ಲಿ ಶೂಟ್ ಮಾಡಿಬಿಟ್ಟಿದ್ದೀನಿ. ನನಗೆ ಅದೆಲ್ಲ ತಲೆಯಲ್ಲಿ. ಬಟ್ ಆಡಿಯನ್ಸ್ ಅದನ್ನೆಲ್ಲ ಯಾವುದು ನೋಟಿಸೇ ಮಾಡ್ತಾ ಇಲ್ಲ. ಆ ಪರ್ಫಾರ್ಮೆನ್ಸ್ನ ನೋಟಿಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ದ ಫಸ್ಟ್ ಟೈಮ್ ಐ ನರೇಟೆಡ್ ಟು ಸಾಯಿ ಕುಮಾರ್ ಸರ್ ಲಿಮಿಟೆಡ್ನಲ್ಲಿ, ಅದೇ ಅವ್ರು ಹೇಳಿದಾಗೆ ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿ ಎಲ್ಲ ನರೇಟ್ ಮಾಡಿದೆ. ನಾನು ಫುಲ್ ಸ್ಟೋರಿ ಹೇಳಿರಲಿಲ್ಲ ಅವ್ರಿಗೆ, ಅವರ ಪೋರ್ಷನ್ಸ್ ಮಾತ್ರ ಹೇಳಿದ್ದೆ. ಸೊ ಒರಾಯನ್ ಮಾಲಲ್ಲಿ ಐ ಥಿಂಕ್ 3-4 ಡೇಸ್ ಆದಮೇಲೆ ಸರ್ ಬಂದರು. ಆ್ಯಂಡ್ ಅವ್ರಿಗೆ ಸೀಟ್ ಮಾಡ್ಸಕ್ಕೆ ನಮ್ಗಾಗಿಲ್ಲ, ಎಲ್ಲ ಮಧ್ಯದಲ್ಲಿ ಕೂತ್ಕೊಂಡು ನೋಡಿದ್ದು, ಬಿಕಾಸ್ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ಆಚೆ ಬಂದರು, ಫಿಲ್ಮ್ ಮುಗಿಸ್ಕೊಂಡು. ನಾವು ಆಚೆ ವೆಯ್ಟ್ ಮಾಡ್ತಾ ಇದ್ದ. ಭಯ, ಏನು ಭಯ ಅಂತ ಅಂದರೆ, ಹಿ ವಾಸ್ ಶಾಕ್ಡ್. ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಟ್ ಆಫ್ ದ ಫಿಲ್ಮ್ ಹಿಂಗಿರುತ್ತೆ ಅಂತ. ಸೊ ಹಾಗೆ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಯಿ ಕುಮಾರ್ ಸರ್. ಇನ್ಫ್ಯಾಕ್ಟ್ ಸರ್ ಹೇಳಿದ್ರು, ಇವಾಗ ನಿರೂಪ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಆಲ್ರೆಡಿ ರೆಡಿ ಆಗ್ತಾ ಇದೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ. ನಾನು ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತು, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ ನಾನು. ಸೊ ವಿಕ್ರಾಂತ್ ರೋಣ ಅವತ್ತಿಗೆ ಸ್ಕ್ರಿಪ್ಟ್ ಅವ್ರಿಗೆ ನರೇಟ್ ಮಾಡಿದ ರಂಗಿತರಂಗ 2 ಆಗಿತ್ತು. ಸೊ ರಂಗಿತರಂಗ 2ನಲ್ಲಿ ಒಂದು ಮುಖ್ಯ ಪಾತ್ರ ಸರ್ ಮಾಡಬೇಕಿತ್ತು. ಆ್ಯಂಡ್ ಅವಾಗ ಸುದೀಪ್ ಸರ್ ಗೆ ಅಂತ ಬರ್ದಿರ್ಲಿಲ್ಲ, ತುಂಬ ಸಲ ಹೇಳಿದ್ದೀನಿ ನಾನಿದು. ಬೇರೆ ಯಾರೋ ಜೊತೆ ಈ ಸಿನಿಮಾ ಮಾಡಬೇಕಿತ್ತು, ಸಾಯಿ ಕುಮಾರ್ ಸರ್ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಬೇಕಿತ್ತು. ಬಟ್ ಇವೆಂಚುಲಿ ಅದು ಸುದೀಪ್ ಸರ್ ನರೇಟ್ ಮಾಡಿದ್ಮೇಲೆ ಒಂದು ಸರ್ಟನ್ ಚೇಂಜಸ್ ಆದಾಗ ಆ ಪಾತ್ರ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ದೆನ್ ವಿ ಡಿಸೈಡೆಡ್ ಮುಂದಕ್ಕೆ ಯಾವ್ದಾದ್ರು ಒಂದು ದೊಡ್ಡ ರೀತಿಯಲ್ಲಿ ಮತ್ತೆ ಕೊಲಾಬರೇಟ್ ಆಗೋಣ ಅಂತ. ಹೋಪ್ಫುಲಿ ಸರ್ ಇಟ್ ವಿಲ್ ಹ್ಯಾಪನ್ ವೆರಿ ವೆರಿ ಸೂನ್. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಅಗೇನ್. ಹಾಗೆ ಅಫ್ಕೋರ್ಸ್ ನಮ್ಮ ತಂದೆ ಸುಧಾಕರ್ ಭಂಡಾರಿ ಅವರು, ಅವ್ರಿಗೆ ನಾನು ಕೆಲಸ ಬಿಟ್ಟಿದ್ದು ಗೊತ್ತಿರಲಿಲ್ಲ, ಇದು ನಮ್ಮ ಮಾಧ್ಯಮದವರಿಂದಾಗಿ ಗೊತ್ತಾಗಿದ್ದು ಅವ್ರಿಗೆ. ಸೊ ಒಂದು ಇಂಟರ್ವ್ಯೂ ಕೊಟ್ಟೆ ನಾನು ಒಂದು ಇಂಗ್ಲಿಷ್ ಮ್ಯಾಗಝಿನ್ಗೆ, ಇದಕ್ಕೆ ನ್ಯೂಸ್ ಪೇಪರ್ಗೆ. ಅವರು ಎಲ್ಲ ಮಾತಾಡಿದ್ರೆಲ್ಲ ಆಯಿತು. ಆಗಿ ಕೊನೆಗೆ ಕಟ್ ಮಾಡಿ ಒಂದು 10 ನಿಮಿಷ ಆದ್ಮೇಲೆ ಮತ್ತೆ ಫೋನ್ ಮಾಡಿಬಿಟ್ಟು, ನೀವಿನ್ನೂ ಕೆಲಸ ಮಾಡ್ತಾ ಇದ್ದೀರಾ, ಬಿಟ್ಟಿದ್ದೀರಾ ಅಂತ ಕೇಳಿದ್ರು. ನಾನು ಕ್ಯಾಶುವಲ್ ಆಗಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಕೆಲಸ ಬಿಟ್ಬಿಟ್ಟಿದ್ದೀನಿ ಅಂದೆ. ಸೊ ನಾನು ಮನೇಲಿ ಹೇಳಿದ್ದು ಸಬ್ಯಾಟಿಕಲ್ ತೊಗೊಂಡಿದ್ದೀನಿ, ಮತ್ತೆ ಸಿನಿಮಾ ಆದ್ಮೇಲೆ ವಾಪಸ್ ಹೋಗಿ ಜಾಯ್ನ್ ಆಗ್ತೀನಿ ಅಂತ. ಸೊ ನೆಕ್ಸ್ಟ್ ಡೇ ಹೆಡ್ಲೈನ್ ಬಂತು, ಟೆಕ್ಕಿ ಕ್ವಿಟ್ಸ್ ಜಾಬ್ ಟು ಮೇಕ್ ಮೂವಿ ಅಂತ. ಅದು ನನ್ನ ಫೋಟೋ ದೊಡ್ಡದಾಗಿ. ನಮ್ಮ ತಂದೆ ಫೋನ್ ಮಾಡಿ, ಏನು ತಲೆ ಕೆಟ್ಟಿದೆ ನನಗೆ, ಕೆಲಸ ಆಗ್ಬಿಟ್ಟಿದ್ಯಾ ಅಂತ. ನಾನು ಇಲ್ಲ ಅವ್ರಿಗೆ ಸುಮ್ಮನೆ ಹೇಳಿದ್ದು, ನಾನು ಆ್ಯಕ್ಚುಲಿ ಬಿಟ್ಟಿಲ್ಲ, ಅವ್ರು ಕೆಲಸ ಮಾಡ್ಕೊಂಡೆ ಸಿನಿಮಾ ಮಾಡ್ತೇನೆ ಅಂದರೆ ನನ್ನ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ಹೇಳಿದೆ ಅಂತ. ಸೊ ಲಕ್ಕಿಲಿ ಸಿನಿಮಾ ಚೆನ್ನಾಗಾಯಿತು. ಸೊ
ಖುಷಿಯಾಗಿದ್ದಾರೆ ಇವತ್ತು. ಕೆಲಸ ಬಿಟ್ಟಿದ್ದು ಪ್ರಾಬ್ಲಿ ವಾಸ್ ದ ಬೆಸ್ಟ್ ಥಿಂಗ್ ಅಂತ ಅನ್ಸುತ್ತೆ. ಹಾಗೆ ಅಫ್ಕೋರ್ಸ್ ವಿಲಿಯಂ ಬಗ್ಗೆ ಹೇಳಿದೆ. ಇವತ್ತಿಗೂ ನಾನು ರಂಗಿತರಂಗದ ಹಿಡಿದು ಇವತ್ತುವರೆಗೂ ಈಸ್ ಮೈ ಮೇನ್ ಮ್ಯಾನ್. ಯಾವುದೇ ಒಂದು ಅವ್ರು ಬರೀ DOP ಆಗಿ ಕೆಲಸ ಮಾಡಲ್ಲ. ನೀವು ಅರವಿಂದ್ ಅವರ ಒಂದು ಸೀನ್ ನೆನಪಿರ್ಬೋದು ನಿಮಗೆ. ಅದು ರೆಡ್ ಸ್ವಿಫ್ಟ್ ಕಲರ್ ಸ್ವಿಫ್ಟ್ ಕಾರ್ ಏನಿದೆ ನಮ್ಮದೇ ಕಾರ್ ಅದು. ಸೊ ಅದನ್ನ ಅರ್ಧ ಹಾಳು ಮಾಡಿದ ವಿಲಿಯಮ್ಮೆ. ಅವರು ಒಂದು ಸೀನ್ ಇದೆ, ಅದರಲ್ಲಿ ಇನ್ಸ್ಪೆಕ್ಟರ್ ಚೇಸ್ ಮಾಡ್ಕೊಂಡ್ ಬರ್ತಾರೆ ಜೀಪಲ್ಲಿ. ಕಾರ್ ಹಿಂಗ್ ಬರುತ್ತೆ, ಅದ್ರ ಮುಂದೆ ಸ್ಕಿಡ್ ಆಗಿ ಹೋಗಿ ಜೀಪ್ ನಿಲ್ಲಿಸ್ಬೇಕು. ಯಾರೋ ಒಬ್ರಿಗೆ ಹೇಳಿದ್ರು ಅವ್ರು ಸರಿಯಾಗಿ ಮಾಡ್ತಲ್ಲ. ವಿಲಿಯಂ ನಾನ್ ಮಾಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಹತ್ಬಿಟ್ಟು ಇವತ್ತಿಗೂ ನೋಡಿ ಆ ಸೀನ್ ನ ರಿಲೀಸ್ ಆದಾಗ ವಿಲಿಯಂ ಜೀಪ್ ಡ್ರೈವ್ ಮಾಡ್ತಿದ್ದಾರೆ, ಅರವಿಂದ್ ಅವ್ರ ಪಕ್ಕ ಕೂತಿದ್ದಾರೆ. ಸೊ ಸೀನ್ ಇದ್ದಿದ್ದು ಹಿಂಗ್ ಸ್ಕಿಡ್ ಮಾಡ್ಕೊಂಡ್ ಬರ್ತಾರೆ. ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿದು ಬಂದು ಕಾರ್ ಹತ್ರ ಬರಬೇಕು, ಅಲ್ಲ ಅವಂತಿಕ ಡ್ರೈವ್ ಮಾಡ್ತಾ ಇರ್ತಾರೆ. ಸೊ ಆಕ್ಷನ್ ಹೇಳಿದೆ, ಕಾರ್ ಬಂತು, ಸ್ಕಿಡ್ ಆಯ್ತು. ಅರವಿಂದ್ ಅವರು ಡೋರ್ ಓಪನ್ ಮಾಡಿ ಇಳಿಬೇಕು ಅಂತಾನೆ ಇರಲಿಲ್ಲ, ವಿಲಿಯಂ ಇಳಿಸ್ಬಿಟ್ರು. ಆ ಸ್ಪೀಡಲ್ಲಿ ಸ್ಕಿಡ್ ಮಾಡಿದಕ್ಕೆ ಹಾರ್ಕೊಂಡು ಆಚೆ ಬಂದ್ಬಿಟ್ರು. ಬಟ್ ಅರವಿಂದ್ ಅವ್ರ ಕ್ರೆಡಿಟ್ ಕೊಡ್ಬೇಕು ನಾನು, ಯಾಕಂದ್ರೆ ಹಂಗೆ ಕಂಟಿನ್ಯೂ ಮಾಡಿದ್ರು. ಮಾಡ್ಬಿಟ್ಟು ಸೀದಾ ಸೀನ್ ನ ತೆಗೆದ್ಬಿಟ್ರು. ಬಿಕಾಸ್ ನಮ್ ಟೈಮು ಇರಲಿಲ್ಲ. ಅವ್ರೇನಾದ್ರು ಅಲ್ಲಿ ಸ್ವಲ್ಪ ಯಾಮಾರಿದ್ರು ನಮಗೆ ಆ ಶಾರ್ಟ್ ತೆಗಿಯಕ್ ಆಗ್ತಾ ಇರಲಿಲ್ಲ. ಅಂಡ್ ನನ್ನ ಕಾರು ಆ ಶಾರ್ಟ್ ಅಲ್ಲಿ ಗೊತ್ತಾಗಲ್ಲ, ಬಟ್ ಜೀಪ್ ಇಂದ ಇಷ್ಟರಲ್ಲಿ ಮಿಸ್ ಆಗಿದ್ದು. ಸೊ ಅದಾದ್ಮೇಲೆ ನಾನು ಇವತ್ತುವರೆಗೂ ವಿಲಿಯಂ ಡ್ರೈವ್ ಮಾಡಿದ್ರೆ ಕೂತ್ಕೊಳ್ಳೋದಿಲ್ಲ. ಬಿಕಾಸ್ ಅವರು ಬೆಂಗಳೂರಿಂದ ಮಂಗಳೂರು ಹೋಗಿ ಅಂದ್ರೆ 4 ಗಂಟೆಲಿ ಕರ್ಕೊಂಡು ಹೋಗ್ತಾರೆ ಅವರು. ಸೊ ದಟ್ ವಾಸ್ ಒನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್, ಲಾಟ್ ಆಫ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸಸ್ ವಿಲಿಯಂ ಜೊತೆ ಆಕ್ಚುಲಿ. ಅಂಡ್ ವೇಲು ಸರ್, ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಯಾಕಂದ್ರೆ ನಾವು ನಿಮಗೆ ಆಡಿಯೋ ಬಂದ್ಬಿಟ್ಟು ಕೇಳಿಸ್ದಾಗ ಅವತ್ತಿಗೆ ಅಗೇನ್ ರಿಸೋರ್ಸಸ್ ಎಲ್ಲ ಕಮ್ಮಿ ಇದ್ದಿದ್ರಿಂದ ನೀವು ಬಂದು ಸಾಂಗ್ಸ್ ಎಲ್ಲ ಕೇಳಿದ್ರಿ. ಪ್ರಾಬ್ಲಿ ನೀವು ನೋಡಿದಾಗ ಅಲ್ಲಿ ಅನ್ಸಿರ್ಬೋದು ನಿಮಗೆ, ಸಂಗೀತ ಅನೂಪ್ ಭಂಡಾರಿ, ಸಾಹಿತ್ಯ ಅನೂಪ್ ಭಂಡಾರಿ, ಹಾಡಿರೋದನ್ನು ಕೆಲವು ಅನೂಪ್ ಭಂಡಾರಿನೇ. ಸೊ ಅಷ್ಟಿದ್ದೂ ಐ ಥಿಂಕ್ ಒಂದು ವಿಜಯ್ ಪ್ರಕಾಶ್ ಅವ್ರು ಬಿಟ್ಟರೆ ಅದ್ರಲ್ಲಿ ಯಾರು ದೊಡ್ಡ ಸಿಂಗರ್ಸ್ ಅಂತಾನಿರಲ್ಲ, ಒಂದು ಹಾಡು ಹಾಡಿದ್ರು ವಿಜಯ್ ಪ್ರಕಾಶ್ ಅವರು. ಡಿಸ್ಪೈಟ್ ದಟ್ ಆ ಸಾಂಗ್ಸ್ನ ಅಪ್ರಿಷಿಯೇಟ್ ಮಾಡಿ ನಿಮ್ಮ ಲಹರಿ ಆಡಿಯೋ ಕಂಪನಿ ಮೂಲಕ ಅದನ್ನು ಬಿಡುಗಡೆ ಮಾಡಿ. ನಾನು ಅವತ್ತು ಹೇಳಿದ್ದೆ, ನಾನು ಇನ್ನೂ ನೆನಪಿದೆ, ಫಸ್ಟ್ ಆಡಿಯೋ ರಿಲೀಸ್ ದಿವಸ ನನಗೂ ಲಹರಿ ಸಂಸ್ಥೆಗೂ ತುಂಬ ವರ್ಷಗಳ ನಂಟು. ವೇಲು ಸರ್ ಗೊತ್ತಿಲ್ಲ ಅಷ್ಟೇ ಅಂತ, ಯಾಕಂದ್ರೆ ನಮ್ಮಲ್ಲಿ ಪ್ರೇಮಲೋಕದೊಂದು ಕ್ಯಾಸೆಟ್ ಇರ್ತಾ ಇತ್ತು. ಅದರಲ್ಲಿ ಜೂಯ್ ಚಾಲೋರ್ ಒಂದು ಆಪಲ್ ಶೇಪ್ ಒಳಗಡೆ. ಸೊ ಅವಾಗಿಂದ ನಮಗೆ ಲಹರಿ ಅಂದರೆ ಹಂಸಲೇಖ ರವಿಚಂದ್ರನ್ ಅವರ ಸಿನಿಮಾಗಳು ಅಂದರೆ ಲಹರಿಲಿ ಬರೋದದು. ಸೊ ಆ ಲಹರಿ ಆಡಿಯೋ ಕ್ಯಾಸೆಟ್ಸ್ ಒಂದು ಕಲೆಕ್ಷನ್ ಇತ್ತು ನಮ್ಮ ಹತ್ರ. ಆಲ್ ರವಿ ಸರ್, ಹಂಸಲೇಖ ಸರ್ ಅವ್ರ ಸಾಂಗ್ಸ್ ಎಲ್ಲ ಇರ್ತಾ ಇತ್ತು. ಸೊ ಅದೇ ಸಂಸ್ಥೆಯಲ್ಲಿ ನಮ್ಮ ಹಾಡುಗಳು ಬಿಡುಗಡೆ ಆಗಿದ್ದು ನಮಗೆ ಹೆಮ್ಮೆ. ಇವತ್ತಿಗೂ ಐ ಥಿಂಕ್ ಮಿಲಿಯನ್ಸ್ ಆಫ್ ವ್ಯೂಸ್ ಆಗಿದೆ ಅದರಲ್ಲಿ. ಆ್ಯಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಹೇಮಂತ್ ಅವರಿದ್ದಾರೆ. ಹೇಮಂತ್ ಅವರೇ, ನಿಮ್ಗೆ ಇದು ನೆನಪಿದೆಯೋ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ಮಲ್ಟಿಪ್ಲೆಕ್ಸರ್ ಜೊತೆ ನನಗೆ ದಿನ ಜಗಳ, ಶೋ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ಟ್ಯಾಂಡಿಗೆ ಹಾಕ್ತಾ ಇಲ್ಲ, ಶೋ ಕೊಡ್ತಾ ಇಲ್ಲ ಅಂತ. ಸೊ ಯಾವುದೋ ಒಂದು PVRಗೆ ಹೋದೆ, ಅಲ್ಲಿ ಸ್ಟ್ಯಾಂಡಿಗೆ ಕೊಟ್ಟಿದ್ದೀವಿ, ಹಾಕಿಲ್ಲ. ಅವ್ರ ಹತ್ರ ಜಗಳ ಆಡೋಕೆ ಶುರು ಮಾಡಿದ್ರು. ಸರ್ ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಅಂತ. ನನಗೆ ಅವಾಗ ಹೇಮಂತ್ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಸೊ ಹೇಮಂತ್ ಅವ್ರು ಕೊಟ್ಟರು. ನಾನು ಫುಲ್ ಕಿರ್ಚಾಡ್ತಾ ಇದ್ದೀನಿ ಅವತ್ತಿಗೆ. ಇವತ್ತು ಸ್ವಲ್ಪ ಇನ್ನೂ ಸಾಫ್ಟ್ ಆಗಿದ್ದೀನಿ, ಮುಂಚೆಗಿಂತನೂ ತುಂಬ ಸಾಫ್ಟ್ ಆಗಿದ್ದೀನಿ. ಅವತ್ತು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಕೋಪ ಸ್ವಲ್ಪ ಬರೋದು ಅವಾಗ. ಸೊ ಯಾಕೆ ನೀವು ಆಗ್ತಲ್ಲ, ಏನು ಅದು ಇದು ಅಂತ ಅವ್ರ ಪಾಪ ಎಕ್ಸ್ಪ್ಲೈನ್ ಮಾಡಕ್ ನೋಡ್ತಾ ಇದ್ರೆ ನಾನು ಕಿರ್ಚಾಡ್ತಾ ಇದ್ದೀನಿ. ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ನನ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ. ಅದಾದ್ಮೇಲೆ ನನಗೆ ಗೊತ್ತಾಯ್ತು, ಪಾಪ ಅವ್ರ ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅಂಡ್ ಅದಾದ್ಮೇಲೂ ಎಲ್ಲ ಐ ಥಿಂಕ್ ಮೋಸ್ಟ್ ಆಫ್ ದ ಮಲ್ಟಿಪ್ಲೆಕ್ಸಸ್ 365 days, 175 days, 200 days ಎಲ್ಲ ಓಡ್ತು. ಸೊ ತುಂಬಾನೇ ಸಪೋರ್ಟ್ ಮಾಡಿದ್ರು ಅವಾಗ. ಸೊ ಥ್ಯಾಂಕ್ ಯು ಹೇಮಂತ್ ಅವರೇ, ನಿಮ್ಮ ಸಪೋರ್ಟಿಂದಾಗಿ ನಮಗೆ ಶೋಸ್ ಜಾಸ್ತಿ ಆಗೋಕ್ಕೆ ಕಾರಣ ಆಗಿದ್ದು. ಆ್ಯಂಡ್ ಸಕ್ಸಸ್ಫುಲ್ಲಿ ಎಲ್ಲ ಕಡೆ ಓಡೋಕ್ಕೂ ಕಾರಣ ಆಯ್ತದು. ಸೊ ಇಷ್ಟು ಹೇಳಿ, ತುಂಬ ಹೊತ್ತು ನಮ್ಮ ಮಾತುಗಳನ್ನ ಕೇಳಿದ್ರಿ. ಜುಲೈ 4ಕ್ಕೆ ಮತ್ತೆ ರಿಲೀಸ್ ಆಗ್ತಾ ಇದೆ ರಂಗಿತರಂಗ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮತ್ತೆ ನೋಡಿ. ಇವಾಗ ಪ್ರಕಾಶ್ ಅವ್ರು ಹೇಳಿದಾಗೇನೆ ಆಲ್ಮೋಸ್ಟ್ 10 ವರ್ಷ ಹಿಂದೆ ರಿಲೀಸ್ ಆಗಿದ್ರಿಂದ ಅವಾಗ ಇನ್ನೂ ಚಡ್ಡಿ ಹಾಕೊಳ್ತಾ ಇದ್ದ ಮಕ್ಕಳೆಲ್ಲ ಇವತ್ತಿಗೆ ಟಿಕೆಟ್ ತಗೊಂಡು ಸಿನಿಮಾ ನೋಡೋ ವಯಸ್ಸಿಗೆ ಬಂದಿರ್ತಾರೆ. ಸೊ ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ ಮತ್ತೆ ಎಂಜಾಯ್ ಮಾಡೋಣ. ನಾವು ಆದಷ್ಟು ಥಿಯೇಟರ್ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿ ಒನ್.